ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಪುರಾತನ ಮಾರಿಯಮ್ಮ ದೇವಸ್ಥಾನಕ್ಕೆ ಬಂದಿದ್ದೇನೆ. ತುಂಬ ಖುಷಿ ಆಗ್ತಿದೆ. ತುಂಬ ಸಮಯದ ನಂತರ ಬಂದಿದ್ದೇನೆ. ಆ್ಯಕ್ಚುಲಿ ನವರಾತ್ರಿ ಟೈಮಲ್ಲೆಲ್ಲ ಬರ್ತೇವೆ ಯಾವಾಗಲೂ. ಹಾಗೆ ಇವತ್ತು ಬಂದಿದ್ದೇನೆ ಬೆಳಿಗ್ಗೆ. ವಾತಾವರಣ ತುಂಬಾ ಚೆನ್ನಾಗಿದೆ. ಯಾರಿಲ್ಲ ದೇವಸ್ಥಾನದಲ್ಲಿ, ಒಂದು 2-3 ಜನ ಇದ್ದಾರೆ. ಇಂಥ ಟೈಮಲ್ಲಿ ಖುಷಿ ಆಗೋದು ಒಂಥರ. ನಮ್ಮ ಬೇಡಿಕೆಗಳನ್ನು ದೇವರ ಮುಂದೆ ಇಡೋದಕ್ಕೆ, ಪ್ರಾರ್ಥನೆ ಮಾಡೋದಕ್ಕೆ, ಎಲ್ಲದಕ್ಕೂ ಕೂಡ ಇವತ್ತೇ ಒಂಥರ ಈ ಟೈಮಲ್ಲಿ ಚೆನ್ನಾಗಾಗುತ್ತೆ. ಸೊ ಯಾರೆಲ್ಲ ಹೊಸಬರಿದ್ದೀರಾ ನೋಡ್ಬೋದು. ಹಾಗೆ ನೋಡ್ಕೊಂಡು ಬರೋಣ ಬನ್ನಿ. ದೇವರಿಗೆ ಕಾಯಿ ಕರ್ಪೂರ ಎಲ್ಲ ತಗೊಂಡಿದ್ದೇನೆ. ಪೂಜೆ ಮಾಡಿಸ್ಕೊಂಡು ಹೋಗೋಣ. ಹಾಗೆಯೇ ದೇವಸ್ಥಾನದ ಪ್ರಾಂಗಣ ಹೇಗಿದೆ ನೋಡಿ. ತುಂಬ ವಿಶಾಲವಾದ ಹೊರಾಂಗಣ. ಇಲ್ಲಿ ಸ್ಟೇಜ್ ಇದೆ ನೋಡಿ. ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ ಹಬ್ಬ ಹರಿದಿನಗಳಲ್ಲಿ. ಹಾಗೆ ಇಲ್ಲಿ ಹೋಮ ಹವನಾದಿಗಳು ನಡೆಯುತ್ತೆ. ಸದ್ಯಕ್ಕೆ ಮುಚ್ಚಿಟ್ಟಿದ್ದಾರೆ. ಹಾಗೆ ತುಂಬ ವಿಶಾಲವಾದ, ತುಂಬ ಒಂದು ಸ್ವಚ್ಛವಾದ ಒಂದು ಪ್ರದೇಶದಲ್ಲಿ ನಮ್ಮ ಅಮ್ಮನವರು ನೆಲೆಸಿದ್ದಾರೆ. ಈಗ ನಾವು ಪ್ರವೇಶ ದ್ವಾರವನ್ನು ನೋಡ್ತಾ ಇದ್ದೇವೆ. ಇನ್ನು ಒಳಗೆ ಹೋಗೋಣ, ಅಮ್ಮನವರ ದರ್ಶನ ಮಾಡೋಣ. ನೀವು ಕೂಡ ಬನ್ನಿ. ಹಾಗೆ ನೋಡಿ, ಎಷ್ಟು ಸುಂದರವಾಗಿ ಪುಷ್ಪಾಲಂಕಾರದಿಂದ ನಮ್ಮ ಅಮ್ಮನವರು ಕಂಗೊಳಿಸ್ತಾ ಇದ್ದಾರೆ. ಹಾಗೆ ನಾನೀಗ ದೇವಸ್ಥಾನದ ಒಳಗೆ ಬಂದಿದ್ದೇನೆ. ಅಮ್ಮನವರನ್ನು ನೋಡುವಾಗ ಎಷ್ಟು ಮನಸ್ಸಿಗೆ ಸಂತೋಷ ಆಯ್ತಂದರೆ, ತುಂಬ ಸಮಯ ಆಗಿತ್ತು ಬರದೆ. ಹಾಗೆ ಇಲ್ಲಿ ತುಂಬ ಶಾಂತವಾಗಿದೆ ವಾತಾವರಣ. ಮಳೆ ಬಂದದ್ದು ಬೇರೆ, ವಾತಾವರಣ ಆ ರೀತಿಯಲ್ಲೂ ತಂಪಾಗಿದೆ ಮತ್ತು ನಿಶಬ್ದವಾಗಿದೆ. ದೇವಸ್ಥಾನಗಳಲ್ಲಿ ಇದು ಒಂದು ರೀತಿ ಸಮಾಧಾನ. ವಿಶೇಷ ಸಮಾರಂಭಗಳ ದಿನ ಹೇಗೆ ಒಂದು ಜನರೆಲ್ಲ ಓಡಾಡಿಕೊಂಡು ಸಂಭ್ರಮ ಆಚರಿಸ್ತಾರೆ, ಪೂಜೆ ಪುನಸ್ಕಾರಾದಿಗಳು ನಡೆಯುತ್ತೆ. ಆ ಟೈಮಲ್ಲೂ ಒಂದು ರೀತಿ ಚೆನ್ನಾಗಿರುತ್ತೆ. ಮತ್ತು ದೇವಸ್ಥಾನ ಈ ಟೈಮಲ್ಲೂ ಒಂಥರ ಚೆನ್ನಾಗಿರುತ್ತೆ, ನಿಶಬ್ದವಾಗಿದೆ ಅಲ್ವಾ. ದೇವರು ಮತ್ತು ನಾವು ಮನಸ್ಸಿನ ಬೇಡಿಕೆಗಳನ್ನು ಬೇಡ್ಕೊಳ್ಳೋದಕ್ಕೆ ಶಾಂತವಾಗಿರುವಾಗ ನನಗೆ ತುಂಬ ಖುಷಿಯಾಗುತ್ತೆ ಸ್ಪೆಷಲ್ಲಾಗಿ. ಸೊ ನೋಡ್ಕೊಂಡು ಬರೋಣ. ಸ್ವಲ್ಪ ನನ್ನ ಮನಸ್ಸಿನ ಬೇಡಿಕೆಗಳನ್ನು ಸ್ವಲ್ಪ ಅಮ್ಮನ ಮುಂದೆ ಇಡಲಿಕ್ಕಿದೆ. ಮತ್ತು ಪೂಜೆ ಎಲ್ಲ ತೋರಿಸ್ತೇನೆ ನಿಮಗೆ. ಹಾಗೆಯೇ ದೇವಿಯ ಪಾದಕ್ಕೆ ಅರ್ಪಣೆ ಮಾಡೋದಕ್ಕೆ ನಮ್ಮ ಮನೆಯಲ್ಲಿ ಆದ ಹೂಗಳನ್ನು ಒಂದಿಷ್ಟು ತೊಗೊಂಡು ಬಂದಿದ್ದೆ. ಏನೋ ಒಂಥರ ಮನಸ್ಸಿಗೆ ನಮ್ಮ ಮನೆಯಲ್ಲಿ ಆದ ಹೂಗಳನ್ನು ದೇವಿಗೆ ಅರ್ಪಿಸಬೇಕು ಅಂತ ಮನಸ್ಸಿಗೆ ಆಯಿತು. ಅದಕ್ಕೋಸ್ಕರ ಬಂದೆ ಮತ್ತು ಪೂಜಾರಿಗಳಿಗೆ ಕೊಟ್ಟೆ. ಅವರು ದೇವಿಯ ಪಾದಕ್ಕೆ ಅರ್ಪಣೆ ಮಾಡಿದ್ದಾರೆ ನೋಡಿ. ಏನೋ ಒಂದು ಸಾರ್ಥಕತೆ ಭಾವನೆ ಬಂತು ನನಗೆ. ಎಷ್ಟಂದರೂ ಮನೆಯಲ್ಲೇ ಆದ ಹೂಗಳಲ್ವ. ಹಾಗೆಯೇ ಸರ್ವಾಲಂಕಾರ ಭೂಷಿತೆಯಾದ ಅಮ್ಮನವರನ್ನು ನೋಡಿ ನಿಮಗೂ ಕೂಡ ಖುಷಿಯಾಗಿರಬೇಕು. ಹಾಗೆಯೇ ಇನ್ನೇನು ಮಹಾಪೂಜೆ ಪ್ರಾರಂಭ ಆಗಲಿದೆ. ವಾದ್ಯ ಮೇಳಗಳೊಂದಿಗೆ ತುಂಬ ಚೆನ್ನಾಗಿ ಆಗುತ್ತೆ. ನೀವು ಕೂಡ ದರ್ಶನ ಮಾಡಿಕೊಂಡು ಪೂಜೆಯನ್ನು ನೋಡಿಕೊಂಡು ಪುನೀತರಾಗಬಹುದು. ಹಾಗೆ ಭಕ್ತಾದಿಗಳು ಕೂಡ ನೋಡಿ ನಿಂತಿದ್ದಾರೆ ಮಹಾಪೂಜೆ ನೋಡೋದಕ್ಕೆ. ನೀವು ಕೂಡ ನೋಡ್ಕೊಂಡು ಬನ್ನಿ.
ಪೂಜಾ ವಿಧಿವಿಧಾನಗಳು ನೆರವೇರಿದ ನಂತರ ಆರತಿಯನ್ನು ತಗೊಳ್ಳುವ ಸಮಯ ನಮಗೆ. ಹಾಗೆಯೇ ತೀರ್ಥ ಪ್ರಸಾದಗಳನ್ನು ಕೂಡ ತಗೊಳ್ಳೋಣ. ತುಂಬಾ ಒಂದು ಪ್ರಶಾಂತವಾದ ವಾತಾವರಣ ಆಯ್ತಾ ಇಲ್ಲಿ. ದೇವಸ್ಥಾನಕ್ಕೆ ಹೇಳಿ ಮಾಡಿದಂತ ಒಂದು ಜಾಗ ಇದು. ಯಾಕಂದ್ರೆ ನಾವು ದೇವರ ಹತ್ರ ಒಂದು ನಮ್ಮ ಬೇಡಿಕೆಗಳನ್ನ ಕೇಳ್ಕೊಳ್ಳುವಾಗ ನನಗಂತೂ ತುಂಬಾ ಶಾಂತವಾಗಿರ್ಬೇಕು. ಹಾಗೆ ಅದಕ್ಕೆ ತಕ್ಕ ಹಾಗೆ ಇಲ್ಲಿ ತುಂಬಾ ಚಂದ ಇದೆ. ಸುಮ್ಮನೆ ಬಂದು ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮನ್ನು ಕಳೆದು ಹೋಗ್ಬೇಕು. ಎಲ್ಲ ಒಂದು ಬೇಸರ, ಒಂದು ದುಃಖ ಎಲ್ಲ ಹೊರಟೋಗತ್ತೆ ಆಯ್ತಾ. ಮನಸ್ಸು ಒಂದು ನಿರಾಳ ಆಗಬೇಕು ಅಂತ ಆದರೆ ಇಂಥಲ್ಲಿಗೆ ಬರಬೇಕು. ದೇವರ ದರ್ಶನನೂ ಆಗತ್ತೆ. ಆಮೇಲೆ ಹೀಗೆ ಒಂದು ಪ್ರಕೃತಿಯ ಮಡಿಲಲ್ಲಿ ಉಂಟಲ್ಲ, ಈ ಪ್ರಕೃತಿಯನ್ನು ನೋಡುವಾಗ ಹಸಿರಸಿರು ಗಿಡ ಮರಗಳು, ಗದ್ದೆ ಇದೆಲ್ಲ ನೋಡುವಾಗ ಮನಸ್ಸಿಗೆ ಎಷ್ಟು ಶಾಂತಿ ಸಿಗತ್ತೆ ಗೊತ್ತಾ. ತುಂಬ ಸಿಗತ್ತೆ. ಎಲ್ಲೆಲ್ಲೂ ಹೋಗಿ ನಾವು ಮನಸ್ಸಿಗೆ ಶಾಂತಿಯನ್ನು ಕೊಂಡ್ಕೊಳ್ಳಿಕ್ಕೆ ನೋಡ್ತೇವೆ, ಸಿಗಲ್ಲ ರೀ ಎಲ್ಲೂ ಕೂಡ. ಇಂಥ ಜಾಗಕ್ಕೆ ಬರಬೇಕು, ಆಗ ತನ್ನಿಂದಾನೇ ನಿಮಗೆ ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗುತ್ತೆ ಇಂಥ ವಾತಾವರಣ. ಯಾರೆಲ್ಲ ನನ್ನ ಥರ ವಿಚಾರ ಮಾಡೋರು ಇದ್ದೀರಾ, ಖಂಡಿತ ಬನ್ನಿ ನೀವು. ಇಂಥ ಹೊಸಬ್ರು ಯಾರಾದರೂ ವ್ಯೂವರ್ಸ್ ಇದ್ದರೆ ಸುರತ್ಕಲ್ಲಿಗೆ ಏನಾದ್ರು ಬಂದರೆ ನೀವು ಖಂಡಿತ ಶ್ರೀ ಪುರಾತನ ಮಾರಿಯಮ್ಮ ದೇವಸ್ಥಾನಕ್ಕೆ ಬನ್ನಿ, ಗೊತ್ತಾಗುತ್ತೆ ನಿಮಗೇನೆ. ಹಾಗೆ ಮ್ಯಾಂಗ್ಳೂರಿಂದ ಉಡುಪಿ ಹೋಗುವ ಹೈವೇಗೂ ಕೂಡ ಹತ್ತಿರ ಇದೆ ಇದು. ಇನ್ನೊಂದು ಸ್ವಲ್ಪ ಆಚೆ ಹೋದರೆ ಹೈವೇ ಬಂದ್ಬಿಡತ್ತೆ. ಬಂದು ಹೋಗೋದಕ್ಕೂ ಏನು ಕಷ್ಟ ಇಲ್ಲ, ಗೂಗಲ್ ಮ್ಯಾಪ್ ಕೊಡ್ತೇನೆ ನಿಮಗೆ. ಸೊ ನಾನು ಇಲ್ಲಿಂದ ಹೊರಟೆ ಈಗ. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಶ್ರೀ ಪುರಾತನ ಮಾರಿಯಮ್ಮ ದೇವಸ್ಥಾನ ತುಂಬಾ ಚೆನ್ನಾಗಿದೆ, ಶಾಂತವಾಗಿದೆ. ಹಾಗೆ ತುಂಬಾ ಕಾರಣಿಕ ದೇವಸ್ಥಾನ ಇದು. ತುಂಬ ವರ್ಷ ಕಾಲದಿಂದ ಪೂಜೆ ಪುನಸ್ಕಾರ ಎಲ್ಲ ನಡ್ಕೊಂಡು ಬಂದಿರುವ ಶಕ್ತಿಯುತ ಜಾಗ ಇದು. ಹಾಗಾಗಿ ಯಾರೆಲ್ಲ ಹೊಸಬ್ರು ಈ ಊರಿಗೆ ಬಂದಿದ್ದೀರಾ, ಖಂಡಿತ ಒಮ್ಮೆ ಬಂದು ನೋಡ್ಕೊಂಡೋಗಿ, ದೇವಿಯ ತಾಯಿಯ ದರ್ಶನ ಮಾಡ್ಕೊಂಡು ಹೋಗಿ ಪುನೀತರಾಗಿ. ಹಾಗೆಯೇ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ, ಯಾಕಂದರೆ ತುಂಬ ಜನರಿಗೆ ಕಷ್ಟ ಕಾರ್ಪಣ್ಯಗಳು ಅಂತ ತುಂಬ ಅಶಾಂತಿ ಇರುತ್ತೆ. ಅಂಥವರು ಕೂಡ ಇಲ್ಲಿ ಬಂದು ಒಂದು ಮನಃಶಾಂತಿ ಸಿಗೋದಾದರೆ, ದೇವಿಯ ಒಂದು ಕೃಪೆಗೆ ಪ್ರಾರ್ಥರಾಗೋದಾದರೆ ಯಾಕಾಗಬಾರ್ದು. ಹಾಗಾಗಿ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಮತ್ತು ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ಎಲ್ಲರೂ ಕೂಡ ಖುಷಿಯಾಗಿದ್ಬಿಡಿ. ನಮಸ್ಕಾರಗಳು.